ಬೆಳೆಗಾರರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಆಗಸ್ಟ್ 8ರಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಶರಣಬಸಪ್ಪ ಮಮಶೆಟ್ಟಿ ತಿಳಿಸಿದರು. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯಲ್ಲಿರುವ ರೇಣುಕಾ ಶುಗರ್ಸ್ ಹಾಗೂ ಕೆಪಿಆರ್ ಕಾರ್ಖಾನೆಯ ಕೋಟ್ಯಾಂತರ ರೂಪಾಯಿ ರೈತರ ಬಿಲ್ ಬಾಕಿ ಉಳಿಸಿಕೊಂಡಿದ್ದು, ಇದನ್ನು ಖಂಡಿಸಿ ಆಗಸ್ಟ್ 8ರಂದು ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಕಬ್ಬು ಬೆಳೆಗಾರರ ಸಂಘ ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಕಬ್ಬು ಬೆಳೆಗಾರರ ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ರೇಣುಕಾ ಶುಗರ್ಸ್ ಮತ್ತು ಕೆಪಿಆರ್ ಫ್ಯಾಕ್ಟ್ರಿಯಿಂದ ಒಟ್ಟು ಇವತ್ತು 23,000 ಜನ ರೈತರದು ರೇಣುಕಾ ಶುಗರ್ಸ್ದು 10 ಲಕ್ಷ ಟನ್ FRP ಪ್ರಕಾರ 112 ರೂಪಾಯಿಯನ್ನು ಬಾಕಿ ಪೆಂಡಿಂಗ್ ಇಟ್ಕೊಂಡಿರ್ತಕ್ಕಂಥದ್ದು. ರೇಣುಕಾ ಶುಗರ್ಸ್ ಒಟ್ಟು 11 ಕೋಟಿ 20 ಲಕ್ಷ ರೂಪಾಯಿಯನ್ನು ಬಾಕಿ ಪೆಂಡಿಂಗ್ ಇರ್ತಕ್ಕಂಥದ್ದು. KPR ಚೆನ್ನಮ್ಗೆರ ಸಕ್ಕರೆ ಕಾರ್ಖಾನೆಯಲ್ಲಿ ಒಟ್ಟು FRP ಪ್ರಕಾರ ಅವರು 162 ರೂಪಾಯಿಯನ್ನು ಪೆಂಡಿಂಗ್ ಇಟ್ಟಿರುವಂಥದ್ದು. 25,000 ಜನ ರೈತರದು 11 ಲಕ್ಷ ಟನ್ ಕಬ್ಬಿಂದು 17 ಕೋಟಿ 82 ಲಕ್ಷ ರೂಪಾಯಿಯನ್ನು ಇವತ್ತು ಬಾಕಿಯನ್ನು ಪೆಂಡಿಂಗ್ ಇರ್ತಕ್ಕಂಥದ್ದು. ಇದು ಕಬ್ಬು ಬೆಳೆಗಾರರಿಗೆ ಒಂದು ಬರೆ ಎಳಿತಕ್ಕಂಥ 2 ಫ್ಯಾಕ್ಟ್ರಿಗಳನ್ನು ಮಾಡಿರ್ತಕ್ಕಂಥ ಪರಿಸ್ಥಿತಿಯನ್ನು ಇವತ್ತಿನ ಸಂದರ್ಭ ಇದೆ. ಹೀಗಾಗಿರೋದ್ರಿಂದ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಕಬ್ಬು ಬೆಳೆಗಾರರ ಸಂಘ ಮೊನ್ನೆ 24ನೇ ತಾರೀಕಿಗೆ ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿಗೆ ಭೇಟಿ ಮಾಡಿ, ಜೊತೆಗೆ ಈ ಶುಗರ್ ಕ್ಯಾನ್ ಆಯುಕ್ತರ ಕಮಿಷನರಿಗೆ ಕೂಡ ಭೇಟಿ ಮಾಡಿ ಅವರು 1 ತಾಸನ್ನು ರೈತರ ಜೊತೆಗೆ 72 ಜನ ರೈತರ ಜೊತೆಗೆ ಸಭೆಯನ್ನು ನಡೆಸಿ ಕೊನೆಗೆ ಅವರು ಒಂದು ಆದೇಶವನ್ನು ಮಾಡಿದ್ದಾರೆ. ಇವತ್ತು ಆ ಬಾಕಿ ಉಳಿದಿರ್ತಕ್ಕಂಥ ತಕ್ಷಣವೇ ಬಾಕಿ ಹಣವನ್ನು ಕೊಡ್ಸೋಕ್ಕೆ ಆದೇಶ ಮಾಡಿದ್ದಾರೆ. ಮತ್ತು ಅವ್ರ ಮೇಲೆ ಯಾವ ರೈತರಿಗೆ ಚೀಟಿಂಗ್ ಮಾಡ್ತಕ್ಕಂಥದ್ದು, ರೈತರಿಗೆ ಮೋಸ ಮಾಡ್ತಕ್ಕಂಥ ಫ್ಯಾಕ್ಟ್ರಿಗಳ ಮೇಲೆ ಕ್ರಿಮಿನಲ್ ಪೊಲೀಸ್ ಕೇಸನ್ನು ಹಾಕಬೇಕು ಅಂತಕ್ಕಂಥದ್ದು ಕೂಡ ಇವತ್ತು ಆದೇಶವನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬಯಸ್ತೀನಿ. ಅದರ ಆಧಾರದಲ್ಲಿ ಇವತ್ತು ನಾವು ಹೇಳೋಕ್ಕೆ ಬಯಸ್ತೀವಿ, ಯಾವುದೇ ಕಾರಣಕ್ಕೂ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾ ಆಡಳಿತ ಏನಿದೆ ಇವತ್ತು ತಕ್ಷಣ ಅದರ ಮೇಲೆ ಕ್ರಮ ಜಾರಿ ಮಾಡಿ ರೈತರ ನೆರವಿಗೆ ಧಾವಿಸಿ ರೈತರ ಬಾಕಿ ಹಣನ ಕೊಡಿಸೋಕ್ಕೆ ಮುಂದಾಳತ್ವ ವಹಿಸಬೇಕು. ಮತ್ತು ಅವರು ಮೀನಾಮೇಷ ಎಣಿಸ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಫ್ಯಾಕ್ಟ್ರಿಯವ್ರದ್ದು ಯಾವ ರೀತಿಯಾಗಿದ್ದರೆ ಮೈ ಮೇಲೆ ಹಾನಿ ಚರ್ಮ ಆದಂಥ ಪರಿಸ್ಥಿತಿಯನ್ನು ಇದೆ. ಆ ಕಾರಣಕ್ಕಾಗಿ ಇಲ್ಲಿ ಗುಲ್ಬರ್ಗ ಜಿಲ್ಲಾಧಿಕಾರಿಗಳು ಫುಡ್ DD ಏನಿದ್ದಾರೆ ಆ ಫ್ಯಾಕ್ಟ್ರಿಯವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ರೈತರ ಹಣನ ಬಾಕಿ ಹಣನ ಕೊಡಿಸ್ಬೇಕು ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಬಯಸ್ತಿದ್ದೆ. ಇವತ್ತು ಆದೇಶನ ಆಗಿ ಇವತ್ತಿಗೆ ಬಹುತೇಕ 7-8 ದಿನ ಆಯಿತು. ಇಲ್ಲಿವರೆಗೂ ಕೂಡ ನಾವು ಕಂಡಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಒಂದೇನು ಅಂದರೆ ಅವರು ಮತ್ತೆ ಒಂದು ಕಮಿಟಿಯನ್ನು ರಚನೆ ಮಾಡಿ ಆ ಕಮಿಟಿ ಮೂಲಕ ಒಂದು ಮಾಹಿತಿಯನ್ನು ತಗೊಂಡು ಅದರ ಮೂಲಕ ನಾನು ಜಾರಿ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಜಿಲ್ಲಾಧಿಕಾರಿಗಳ ಒಂದು ಆದೇಶನ ಹೊಡಿಸ್ತಕ್ಕಂಥದ್ದು ಒಂದು ಮಾತ್ರ ನಾವು ಕಂಡಿವಿ. ಅದಕ್ಕೆ ಬಿಟ್ಟರೆ ಬೇರೆ ಏನು ಬೆಳವಣಿಗೆಯನ್ನು ನಾವು ಕಂಡಿಲ್ಲ ಅನ್ನೋಂಥ ಮಾತನ್ನು ಹೇಳಕ್ಕೆ ಬಯಸ್ತೀವಿ. ನಾವು ಒಂದು ಹೇಳ್ತೀವಿ, ಇಂಥ ಹಲವಾರು ಬಾರಿ ಆದೇಶಗಳಾದರೂ ಕೂಡ ಆದೇಶಗಳನ್ನು ಕೌಡಿ ಕಿಮ್ಮತ್ ಕೊಡಲಾರಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದೇ ನಮ್ಮ ಕಣ್ಮುಂದೆನೂ ಕೂಡ ಇದೆ ಉದಾಹರಣೆಗಳು ಸಾಕಷ್ಟು. ಆ ಕಾರಣಕ್ಕಾಗಿ ನಾವು ಹೇಳಕ್ಕೆ ಬಯಸ್ತೀವಿ, ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಇಲ್ಲಿರ್ತಕ್ಕಂಥ ಆ ಭಾಗದ ಕ್ಷೇತ್ರದ ಶಾಸಕರು ಮತ್ತು ಅದಲ್ಲದೇ ಇಲ್ಲಿರ್ತಕ್ಕಂಥ ಶುಗರ್ ಕ್ಯಾನ್ ಮಂತ್ರಿ ಇವ್ರ ಗಮನಕ್ಕಂತೂ ಒಂದು 10 ಪತ್ರವನ್ನು ಬರೆದಿದ್ದಾರೆ. 10 ಪತ್ರ ಬರೆದ್ರು ಕೂಡ ಯಾವುದೇ ಕಾರಣಕ್ಕೂ ಕ್ಯಾರ್ ಅಂತ ಇಲ್ಲ. ನಾವು ಹೇಳಕ್ಕೆ ಬಯಸ್ತಾ ಇದ್ದೀವಿ, ನಿಮಗೆ ರೈತರ ಬಗ್ಗೆ ಕಿಂಚಿತ್ತು ಕಾಳಜಿ ಅದನಾ? ರೈತರ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದೀರಾ? ನೀವು ಯಾರ ಪರವಾಗಿ ರೈತರ ಹೆಸರ ಮೇಲೆ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ರೈತರ ಬೆನ್ನೆಲುಬು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಅಂತಕ್ಕಂಥ ಮಾತನ್ನು ಒಂದು ಕಡೆಗೆ ಹೇಳ್ಕೊತಿದ್ರಿ, ಇನ್ನೊಂದು ಕಡೆಗೆ ಮಾಡ್ತಕ್ಕಂಥದ್ದು ರೈತರಿಗೆ ಬೆನ್ನಿಗೆ ಚೂರಿ ಆಗ್ತಕ್ಕಂಥ ಕೆಲಸನೇ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಶ್ರೀಮಂತ್ ಬಿರಾದರ್, ಸಿದ್ದರಾಮ್ ದಣ್ಣೂರ್, ಅಶೋಕ್ ಹೂಗಾರ್, ದತ್ತುಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.